ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ SSC ಟಿವಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ನೋಡೋಣ. ದಶರಥನು ಅಶ್ವಮೇಧ ಯಾಗ ಕೈಗೊಂಡ ಸ್ಥಳ ಯಾವುದು? ಉತ್ತರ: ಸರಯೂ ನದಿ ತೀರ. ಆಕಾಶದಲ್ಲಿನ ಚಂದ್ರ ಬೇಕೆಂದು ಹಠ ಹಿಡಿದ ದಶರಥನ ಮಗ ಯಾರು? ಬಾಲಕ ರಾಮ. ಬಾಲಕ ರಾಮನಿಗೆ ಕನ್ನಡಿಯಲ್ಲಿ ಚಂದ್ರನನ್ನು ತೋರಿಸಿದವಳು ಯಾರು? ಮಂಥರೆ. ವಿಶ್ವಾಮಿತ್ರರು ರಾಕ್ಷಸ ಸಂಹಾರಕ್ಕಾಗಿ ಕರೆದುಕೊಂಡು ಹೋದ ದಶರಥನ ಮಕ್ಕಳು ಯಾರು? ರಾಮ, ಲಕ್ಷ್ಮಣ. ವಿಶ್ವಾಮಿತ್ರರ ಮೊದಲ ಹೆಸರು ಯಾವುದು? ಕೌಶಿಕ. ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಗಾಗಿ ರಾಮ ಲಕ್ಷ್ಮಣರು ಯಾವ ರಾಕ್ಷಸರನ್ನು ಕೊಂದರು? ಮಾರೀಚ, ಸುಬಾಹು. ರಾವಣನ ಹೆಂಡತಿಯ ಹೆಸರೇನು? ಮಂಡೋದರಿ. ಕುಂಭಕರ್ಣನ ಹೆಂಡತಿಯ ಹೆಸರೇನು? ಜ್ವಲೆ. ವಿಭೀಷಣನ ಹೆಂಡತಿಯ ಹೆಸರೇನು? ಸರಮೆ. ಕುಂಭಕರ್ಣ, ವಿಭೀಷಣ ಹಾಗೂ ರಾವಣರು ತಪಸ್ಸನ್ನು ಮಾಡಿದ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳ ಯಾವುದು? ಗೋಕರ್ಣ. ಚಿತ್ರಕೂಟ ಪರ್ವತವು ಯಾವ ನದಿಯ ದಡದಲ್ಲಿತ್ತು? ಮಂದಾಕಿನಿ ನದಿ. ರಾಮ ಲಕ್ಷ್ಮಣರು ಚಿತ್ರಕೂಟ ಪರ್ವತದಲ್ಲಿದ್ದಾಗ ಅಲ್ಲಿ ವಾಸವಾಗಿದ್ದ ರಾಕ್ಷಸ ಯಾರು? ಖರ. ಖರ ರಾಕ್ಷಸನನ್ನು ಸಂಹರಿಸಿದವರು ಯಾರು? ರಾಮ, ಲಕ್ಷ್ಮಣ. ರಾಮನು ವನವಾಸ ಮುಗಿಸಿ ಮರಳುವವರೆಗೂ ಭರತನು ಇದ್ದ ಸ್ಥಳ ಯಾವುದು? ನಂದಿಗ್ರಾಮ. ಅಯೋಧ್ಯೆಯಲ್ಲಿ ರಾಮನ ಬದಲಿಗೆ ಯಾರಿಗೆ ಪಟ್ಟ ಕಟ್ಟಲಾಯಿತು? ರಾಮನ ಪಾದುಕೆಗಳಿಗೆ. ಭರತನು ಅಣ್ಣನ ಪ್ರೀತಿಗಾಗಿ ತಲೆಯ ಮೇಲೆ ಹೊತ್ತು ತಂದ ವಸ್ತುಗಳೇನು? ರಾಮನ ಪಾದುಕೆಗಳು. ದಶರಥನ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ ಮಗ ಯಾರು? ಭರತ. ಧನ್ಯವಾದಗಳು.